ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಹಂಚಿನ ಮನಿ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋ ಕ್ಲಾಸ್ ಏನಾಗಿರ್ತದಪ್ಪ ಅಂತ ಹೇಳಿದ್ರೆ ಬೇಸಿಕ್ ಮ್ಯಾಥ್ಸ್ ಕ್ಲಾಸಸ್ ರಿಲೇಟೆಡ್ ನಾವು ಇವತ್ತ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಒಂದಿಷ್ಟು ಕ್ವಶನ್ಸ್ ಅದಾವ, ಅವನ್ನ ನಾವು ಇವತ್ತ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಲೆಟ್ ಅಸ್ ಬಿಗಿನ್ ದ ಕ್ಲಾಸ್. ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ನೋಡ್ಕೊಂತ ಹೋಗೋಣ ಬರ್ರಿ. ಫಸ್ಟ್ ಕ್ವಶನ್ ಯಾವ ತರ ಐತಿ ನೋಡ್ರಿ. ಅಲ್ಲಿ ಫೈಂಡ್ 20% ಆಫ್ 220 ಅಂತದ. ಏನೈತ್ರಿ ಇಲ್ಲಿ? ಫೈಂಡ್ 20% ಆಫ್ 220. ಆಫ್ ಅಂತಂದ್ರೆ ಏನ್ರಿ ಇಲ್ಲಿ? ಆಫ್ ಅಂದ್ರ 250 ಅಂತ ಹೇಳ್ದಂಗ ಲೆಕ್ಕ. ಪರ್ಸೆಂಟ್ ಅಂತಂದ್ರೆ ಏನೇ? ಪರ್ಸೆಂಟೇಜ್ ಅಂತಂದ್ರೆ 100. ಈ ತರ ಬರ್ಕೊಳಕ್ ಗೊತ್ತಾದ್ರೆ ಸಿಂಪಲ್ ಆಗಿ ಮ್ಯಾಥ್ ಸಾಲ್ವ್ ಮಾಡಬಹುದು. ಈಗ ಕಡ್ತಾ ಹೊಡಿದ್ರಿ. ಇಲ್ಲಿಂದ ಇಲ್ಲಿ ಏನಾಗತ್ತೆ? 0 ಇಂದ 0 ಕ್ಯಾನ್ಸಲ್ ಆಗತ್ತೆ. ಇಲ್ಲಿ 0 ಇಂದ 0 ಕ್ಯಾನ್ಸಲ್ ಆಗತ್ತೆ. ಉಳಿಯೋದೇನಿಲ್ಲಿ 25 ಮತ್ತೆ 2 ಉಳಿತೈತಿ. 25 ಇಂಟು 2 25 ಇಂಟು 2 25 ಎರಡ್ಲೆ ಎಷ್ಟರೇ? 50. ಸರಿಯಾದ ಉತ್ತರ ಎಷ್ಟಾಗತ್ತೆ ಇಲ್ಲಿ? 50 ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಇಲ್ಲಿ. ಇಫ್ CP is 500 and SP is 550, find ಪ್ರಾಫಿಟ್ ಪರ್ಸೆಂಟೇಜ್ ಕೇಳಿದಾನೆ. ಏನ್ ಕೇಳಿದಾನ? ಪ್ರಾಫಿಟ್ ಪರ್ಸೆಂಟೇಜ್ ಕಂಡು ಹಿಡಿಬೇಕಂತ ಕೇಳಿದಾನೆ. ಕಾಸ್ಟ್ ಪ್ರೈಸ್ ಎಷ್ಟೈತಿ ಅಂತಂದ್ರೆ ಕೊಂಡ ಬೆಲೆ ಕೋಬೆ ಅಂತ ಹೇಳ್ತೇವೆ ನೋಡ್ರಿ. ಕೊಂಡ ಬೆಲೆ ಎಷ್ಟೈತಿ ಅಲ್ಲ ಅವನ ಹತ್ರ? 500 ಐತಿ. ಮತ್ತ ಮಾರಿದ ಬೆಲೆ, ಸೆಲ್ಲಿಂಗ್ ಪ್ರೈಸ್, ಮಾರಿದ ಬೆಲೆ ಎಷ್ಟೈತ್ರಿ ಅಲ್ಲಿ? 550 ಐತಿ. ಅಂತಂದ್ರ ನೀವು 500 ರೂಪಾಯಿಗೆ ತಂದು 550 ರೂಪಾಯಿಗೆ ಮಾರಾತೀರಿ, ಆಯ್ತಾ? ಸೊ ನಿಮಗೆ ಇಲ್ಲಿ ಎಷ್ಟು ಪ್ರಾಫಿಟ್ ಆಗತೈತಿ? 500 ತಗೊಂಡು 550 ಮಾರಿದ್ರೆ ನಿಮಗೆ ಇಲ್ಲಿ 50 ರೂಪಾಯಿ ಲಾಭ ಆಗತೈತಿ, ಹೌದಾ? ನೀವ್ ಯಾವಾಗ 500 ರೂಪಾಯಿಗೆ 500 ರೂಪಾಯಿ ಕೊಟ್ಟು 500 ರೂಪಾಯಿ ಕೊಟ್ಟು ತಗೊಂಡಾಗ ನಿಮಗೆ ಎಷ್ಟು ಪ್ರಾಫಿಟ್ ಆಗತ್ತಿತ್ತು? 50 ರೂಪಾಯಿ ಪ್ರಾಫಿಟ್ ಆಗತ್ತಿತ್ತು. ಹಂಗಾದ್ರೆ ಅವ್ರು ಪ್ರಾಫಿಟ್ ಪರ್ಸೆಂಟೇಜ್ ಅಂತ ಕೇಳಿದ. ಪರ್ಸೆಂಟೇಜ್ ಅಂತಂದ್ರೆ 100 ಅಂತ ನಿಮ್ಗೆ ಗೊತ್ತೈತಿ. ಪರ್ಸೆಂಟೇಜ್ ಕಂಡುಹಿಡ್ಬೇಕಂದ್ರೆ 100ಕ್ಕೆ ಎಷ್ಟಾಗ್ತೈತಿ ಅಂತ ಕಂಡುಹಿಡ್ಕೋಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಎಷ್ಟಾಗ್ತೈತಿ ಇಲ್ಲಿ? 500. ಈ ಕ್ವಶನ್ ಮಾರ್ಕ್ ಇದ್ದಿದ್ದು, ಪ್ರಶ್ನಾರ್ಥಕ ಚಿಹ್ನೆ ಇದ್ದಿದ್ದು ಏನ್ ಮಾಡ್ಬೇಕು? ಕೆಳಗಡೆ ಬರ್ಕೋಬೇಕು. ಇಲ್ಲೇನಾಗ್ತೈತಿ? 50 ಇಂಟು 100 ಮಾಡ್ಬೇಕು. 0 ಕ್ಯಾನ್ಸಲ್ ಮಾಡ್ರಿ. ಈ 0 ಎರಡು ಕ್ಯಾನ್ಸಲ್ ಆದ್ರು. 5 ಒಂದ್ಲೆ 5 10. ಎಷ್ಟ್ ಹಂಗಾದ್ರ? ಸರಿಯಾದ ಉತ್ತರ ಆಪ್ಷನ್ ಒಳಗಡೆ ನೋಡ್ರಿ. 5%, 10%, 15% ಮತ್ತೆ 20% ಅಂತ ಕೊಟ್ಟಾನ. ನಮಗ ಉತ್ತರ ಎಷ್ಟು ಬಂದೈತಿ ಇಲ್ಲಿ? 10% ಬಂದೈತಿ. ಸೊ ಸರಿಯಾದ ಉತ್ತರ ಎಷ್ಟು ಯಾವ್ದಾಗ್ತೈತಿ ಇಲ್ಲಿ? 10%. ಇಟ್ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ ಯಾವ ತರ ಇದೆ. ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಐತಿ ನೋಡ್ರಿ. ಸಿಂಪಲ್ ಇಂಟ್ರೆಸ್ಟ್ ಅನ್ನು ವೆರಿ ಸಿಂಪಲ್ ಅಂದ್ರ ಬೇಸಿಕ್ ಏನ್ ಗೊತ್ತಿರ್ಬೇಕು ಅದನ್ನ ಅಷ್ಟು ತಿಳ್ಕೊಂಡ್ಬಿಟ್ರೆ ಅನುಕೂಲ ಆಗತ್ತೆ. ಈಗ ನೋಡ್ರಿ, ಸಿಂಪಲ್ ಇಂಟ್ರೆಸ್ಟ್ ಆನ್ 1000 rupees at 10% ಫಾರ್ 2 years ಅಂತ ಕ್ವಶನ್ ಐತಿ. ಸಿಂಪಲ್ ಕ್ವಶನ್. ಫಾರ್ಮುಲಾ ಬೇಸ್ ಮೇಲೆ ಮಾಡ್ಬಿಡ್ಬೋದು. ಸಿಂಪಲ್ ಇಂಟ್ರೆಸ್ಟ್ ಫಾರ್ಮುಲಾ ಏನೈತಿ? ಸಿಂಪಲ್ ಇಂಟ್ರೆಸ್ಟ್ SI is equal to PTR divided by 100. ನಮಗೆ ಇದನ್ನ 10ನೇ ಕ್ಲಾಸ್ ಒಳಗಡೆ ಹೇಳ್ಕೊಟ್ಟಾರ, ಅದ ಇನ್ನ ನೆನ್ಪು ಉಳ್ಕೊಂಡ್ಬಿಟ್ಟೈತಿ. ಸೊ ಇದನ್ನ ಬೈಪಾಟ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೂ ಸಿಂಪಲ್ ಆಗ್ಬಿಡ್ತೈತಿ. PTR divided by 100 ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್ ಎಷ್ಟೈತಿ ಇಲ್ಲಿ? ಪ್ರಿನ್ಸಿಪಲ್ ಅಮೌಂಟ್ 1000 ಐತಿ. ಇಂಟು ಟೈಮ್ ಎಷ್ಟು ಕೊಟ್ಟಾನ? 2 years ಅಂತ ಕೊಟ್ಟ ನೋಡ್ರಿ. 2 years ಇಂಟು ರೇಟ್. ಪರ್ಸೆಂಟೇಜ್ ಬಂದಿದ್ದನ್ನ ರೇಟ್ ಅಂತ ಹೇಳಿ, ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹೇಳ್ತೇವೆ. 10 ಇನ್ ರೇಟ್ ಅಂತ ಆಗ್ತೈತಿ. ಡಿವೈಡೆಡ್ ಬೈ ಎಷ್ಟು ಇರ್ತೈತಿ? 100 ಇರ್ತೈತಿ. 100 ಒಳಗಡೆ ಇವೆರಡು 0 ನಾವಿಲ್ಲಿ ಕ್ಯಾನ್ಸಲ್ ಮಾಡ್ಬಿಡನ್ರಿ. ಇಲ್ಲಿ 2 ಇಂಟು 10, 2 10 20. 20 ಇಂಟು 10 ಎಷ್ಟ್ ಆಕತಿ? 20 ಇಂಟು 10 ಅಂದ್ರೆ 200 ಆಗ್ತೈತಿ. ಉತ್ತರ ನೋಡ್ರಿ ಆಪ್ಷನ್ ಒಳಗಡೆ ಐತಿ 200. ಆಪ್ಷನ್ 100, 200, 300 ಮತ್ತೆ 400. ಆಪ್ಷನ್ ಬಿ ಐತ್ ನೋಡ್ರಿ. ಇಲ್ಲಿ 200 ನಮ್ಗೆ ಉತ್ತರ ಬಂದೈತಿ. ಸೊ ಸರಿಯಾದ ಉತ್ತರ ಏನಾಕತಿ? 200 ಆಗ್ತೈತಿ. 200 ಬಂದಿದ್ರ ನಿಮ್ಗ ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ನೋಡ್ರಿ, ರೇಷಿಯೋ ಮೇಲೆ ಐತಿ. ರೇಷಿಯೋ 2:3. ಟೋಟಲ್ ಇಸ್ ಈಕ್ವಲ್ ಟು 50. ಫೈಂಡ್ ಲಾರ್ಜ್ ನಂಬರ್. ಸಿಂಪಲ್ ಕ್ವಶನ್ ಐತಿ. ಈಗ ರೇಷಿಯೋ ಕೊಟ್ಟಾನ. ನಾವ್ ಏನೇನ್ ಕೊಟ್ಟಾನ? 2 ಮತ್ತ 3 ಅಂತ ಕೊಟ್ಟಾನ. ರೇಷಿಯೋ 2:3 ಅಂತ ಅಂದಾನ. ಮತ್ತೆ ಟೋಟಲ್ ಕೊಟ್ಟಾನ. ಈ ರೇಷಿಯೋ ಟೋಟಲ್ ಮಾಡಿದ್ರೆ ಎಷ್ಟಾಗ್ತೈತಿ? ಈಗ ರೇಷಿಯೋ ಟೋಟಲ್ ಮಾಡಿದ್ರ 5 ಅಂತ ಸಿಗ್ತೈತಿ. ಈ ಟೋಟಲ್ 5 ಇದ್ದಾಗ ಲಾರ್ಜ್ ನಂಬರ್ ಎಷ್ಟಿತ್ತು ಇಲ್ಲಿ? 3 ಇತ್ತು. ಹಂಗಾದ್ರೆ ಇಲ್ಲಿ ಟೋಟಲ್ ನಾವು ಎಷ್ಟು ಕೊಟ್ಟಾನ? 50 ಅಂತ ಕೊಟ್ಟಾನ. ಈ 50 ಇದ್ದಾಗ ಟೋಟಲ್ 50 ಇದ್ದಾಗ ಲಾರ್ಜ್ ನಂಬರ್ ಎಷ್ಟಿರ್ತೈತಿ? ಟೋಟಲ್ ಒಂದ್ ಕಡೆ ಬರ್ಕೊಂಡ್ವಿ. ಲಾರ್ಜ್ ನಂಬರ್ ಒಂದ್ ಕಡೆ ಬರ್ಕೋತೀವಿ. ಈಗ 50 ಲಾರ್ಜ್ ನಂಬರ್ ಐತಿ. 5 ಇದ್ದಾಗ ಲಾರ್ಜ್ ನಂಬರ್ 3 ಇತ್ತು. ಹಂಗಾದ್ರೆ 50 ಇದ್ದಾಗ ಲಾರ್ಜ್ ನಂಬರ್ ಏನಿರ್ತೈತಿ? ಕ್ವಶನ್ ಮಾರ್ಕ್ ಹಾಕಿದಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ.
ಕ್ವಶನ್ ಮಾರ್ಕ್ ಇದ್ದಿದ್ದನ್ನ ಕೆಳಗ್ ಬರ್ಕೋತೇನೆ ನಾನು, 5ನ್ನ ಇಲ್ಲಿ ಕೆಳಗ್ ಬರ್ಕೋತೇನೆ. 50 ಇಂಟು 3, 50 ಇಂಟು 3 ಡಿವೈಡೆಡ್ ಬೈ 5. 5 ಒಂದ್ಲೆ 5 ಹತ್ಲೆ 10 ಇಂಟು 3 ಬರ್ತೈತಿ. 10 ಮೂರ್ಲೆ 30. ಆಪ್ಷನ್ಯಾಗ 30 ಐತಿ ನೋಡ್ರಿ, ಇಲ್ಲಿ 30 ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಏನೈತಿ ಇಲ್ಲಿ, ನೆಕ್ಸ್ಟ್ ಕ್ವಶನ್ ಏನೈತಿ, ಅವರೇಜ್ ಆಫ್ 10, 20, 30 ಅಂತ ಐತೆ. ಅವರೇಜ್ ಆಫ್ 10, 20 ಮತ್ತ 30. ಅವರೇಜ್ ಕಂಡು ಹಿಡಿಯೋದು ಗೊತ್ತಿರ್ಬೋದು ನಿಮಗ. ನೋಡ್ರಿ ಏನಿರ್ತೈತಿ, ಕೊಟ್ಟ ಸಂಖ್ಯೆಗಳ ಮೊತ್ತ ಮಾಡ್ಕೋಬೇಕು ಫಸ್ಟಿಗೆ. 10, 20 ಪ್ಲಸ್ 30 ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳು. ಒಟ್ಟು ಸಂಖ್ಯೆ ಎಷ್ಟದಾವ? 10, 20, 30. 3 ಸಂಖ್ಯೆ ಅದಾವ, ಡಿವೈಡೆಡ್ ಬೈ 3 ಮಾಡ್ಕೊಂಡ್ ಬಿಡ್ಬೇಕು. 10 ಪ್ಲಸ್ 20 30. 30 ಪ್ಲಸ್ 30 ಎಷ್ಟಾಗ್ತೈತ್ರಿ? 60 ಆಗ್ತೈತಿ. 60 ಭಾಗಿಲೆ 3 ಮಾಡ್ಬೇಕ. 3 ಒಂದ್ಲೆ 3, 20ಲೆ. ಉತ್ತರ ಎಷ್ಟು ಬಂತಿಲ್ಲಿ? 20 ಬಂತು. ಆಪ್ಷನ್ ಒಳಗಡೆ 20 ಐತಿ, ಏನೈತಿ? 15 ಐತಿ, 20 ಐತಿ, 25 ಐತಿ, ಮತ್ತೆ 30 ಐತಿ. ನಮಗ್ ಬಂದಿದ್ದ ಉತ್ತರ ಏನು? 20 ಅಂತೈತಿ. ಸೊ ಆಪ್ಷನ್ ಬಿ 20 ಐತಿ. ಸೊ ಸರಿಯಾದ ಉತ್ತರ ಏನಾಗ್ತೈತಿ ಇಲ್ಲಿ? 20 ಐತಿ. ನೆಕ್ಸ್ಟ್ ನೋಡ್ರಿ, 25% ಆಫ್ 400. ಫಸ್ಟ್ ಕ್ವಶನ್ ಮಾಡಿದ್ವಲ್ಲ, ಸೇಮ್ ಕ್ವಶನ್ ಆಸ್ ಇಟ್ ಇಸ್ ಐತಿ. ಇದಕ್ಕೆ ನೀವು ಬೇಕಂದ್ರೆ ಟ್ರೈ ಮಾಡ್ರಿ, ನೋಡೋಣ. ನೀವು ನನಗೆ ಇದಕ್ಕೆ ಆನ್ಸರ್ ಮಾಡಿ ಕಮೆಂಟ್ ಮಾಡ್ರಿ. 25% ಆಫ್ 400 ಫಸ್ಟಿಗೆ ಎಕ್ಸ್ಪ್ಲೇನ್ ಮಾಡಿದಾನೆ, ಅರ್ಥ ಆಗಿತ್ತಂದ್ರೆ ಇದನ್ನ ನನಗೆ ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ ಒಳಗಡೆ ಆನ್ಸರ್ನ ತಿಳಿಸ್ರಿ. ನೆಕ್ಸ್ಟ್ ನೋಡ್ರಿ, ಲಾಸ್ ಪರ್ಸೆಂಟೇಜ್ ಕಂಡಿಡ್ಬೇಕ. ಇಫ್ ಸೆಲ್ಲಿಂಗ್ ಪ್ರೈಸ್ ಇಸ್ ಇಕ್ವಲ್ ಟು 100, ಕಾಸ್ಟ್ ಪ್ರೈಸ್ ಇಸ್ ಇಕ್ವಲ್ ಟು 100, SP ಇಸ್ ಇಕ್ವಲ್ ಟು 80 ಅಂತ ಕೊಟ್ಟಾನ. ಅವಾಗ ನಾವು ಮಾಡಿದ್ದೇನು? ಪ್ರಾಫಿಟ್ ಪರ್ಸೆಂಟೇಜ್ ಮಾಡಿದ್ವಿ. ಈಗ ಏನ್ ಮಾಡ್ಬೇಕು? ಲಾಸ್ ಪರ್ಸೆಂಟ್. ಸಿಂಪಲ್ ಮಾಡಿ. ಈಗ ಸೆಲ್ಲಿಂಗ್ ಪ್ರೈಸ್ ಐತಿ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ? ಸೆಲ್ಲಿಂಗ್ ಪ್ರೈಸ್ ಅಂತಂದ್ರ ಮಾರಿದ ಬೆಲೆ. ಮಾಬೆ ಎಷ್ಟೈತಿ ಇಲ್ಲಿ? 80 ರೂಪಾಯಿ ಐತಿ. ಕೊಂಡ ಬೆಲೆ ಎಷ್ಟೈತಿ? 100 ರೂಪಾಯಿ. 100 ರೂಪಾಯಿ ತಗೊಂಡು ನಾವು 80 ರೂಪಾಯಿಗೆ ಮಾರತ್ತವ ಅಂತಂದ್ರೆ ನಮಗ್ ಲಾಸ್ ಎಷ್ಟಾಗತೈತಿ? 20 ರೂಪಾಯಿ ಲಾಸ್ ಆಗತೈತಿ. ಹೌದಾ? ಅದು ಯಾವಾಗ? ನಮ್ಮ ಕೊಂಡ ಬೆಲೆ 100 ಇದ್ದಾಗ. ಹೌದಾ? ಅಂದ್ರ ಕಾಸ್ಟ್ ಪ್ರೈಸ್ 100 ರೂಪಾಯಿ ಇದ್ದಾಗ 20% ಲಾಸ್ ಆಗತೈತಿ. ಹೌದಾ? ಒಂದ್ ಸೆಕೆಂಡ್. ಸೊ 100 ಇದ್ದಾಗ ನಿಮ್ಗ ಲಾಸ್ ಎಷ್ಟಾಗತೈತಿ? 20 ಆಗತೈತಿ. ಅಂತಂದ್ರ ಪರ್ಸೆಂಟೇಜ್ ಅಂತಂದ್ರನ 100. 100ಕ್ಕೆ ನಿಮ್ಗೆ ಎಷ್ಟು ಲಾಸ್ ಆಗತೈತಿ? 20% ಲಾಸ್ ಆಗತೈತಿ. ಸೊ ಆಪ್ಷನ್ 20 ಐತೆ ನೋಡ್ರಿ. ಇಲ್ಲಿ ಆಪ್ಷನ್ ಒಳಗಡೆ 10 ಐತಿ, 15 ಐತಿ, 20 ಐತಿ, ಮತ್ತೆ 25 ಐತಿ. 20 ಐತಿ. ಸರಿಯಾದ ಉತ್ತರ ಏನಾಗತ್ತೆ? 20 ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಡಿಸ್ಕೌಂಟ್ ಮೇಲೆ ಕ್ವಶನ್ ಐತಿ ನೋಡ್ರಿ. ಡಿಸ್ಕೌಂಟ್ ಈಸ್ ಈಕ್ವಲ್ ಟು 10% ಆನ್ 500 ಸೆಲ್ಲಿಂಗ್ ಪ್ರೈಸ್ ಕೇಳಕಂತಾನೆ. ಸೆಲ್ಲಿಂಗ್ ಪ್ರೈಸ್ ಸ್ವಲ್ಪ ಕ್ವಶನ್ ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಮ್ಯಾಥ್ಸ್ ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಏನ್ ಅರ್ಥ ಮಾಡ್ಕೋಬೇಕು ಇಲ್ಲಿ? ಡಿಸ್ಕೌಂಟ್ ಅಂತಂದ್ರ 10%. ಈಗ 100ಕ್ಕೆ 10 ರೂಪಾಯಿ ಡಿಸ್ಕೌಂಟ್ ಅಂತಂದ್ರೆ ಕಡಿಮೆ. ಎಷ್ಟಕ್ ಮಾರತಾನ ಅವ? ಈಗ 90 ರೂಪಾಯಿಗೆ ಮಾರತಾನ. ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ? 90 ರೂಪಾಯಿ ಐತಿ. ನಮಗ ಕಾಸ್ಟ್ ಪ್ರೈಸ್ ಒಂದ್ ಕಡೆ ಇರ್ಲಿ, ಸೆಲ್ಲಿಂಗ್ ಪ್ರೈಸ್ ಒಂದ್ ಕಡೆ ಇರ್ಲಿ. ಈಗ ನಮಗೆ ಇದೇನ್ ಸಿಕ್ಕೈತಿದ? ಸೆಲ್ಲಿಂಗ್ ಪ್ರೈಸ್ ಕೊಟ್ಟಾರ. ಸೆಲ್ಲಿಂಗ್ ಪ್ರೈಸ್ 90. ಕಾಸ್ಟ್ ಪ್ರೈಸ್ ಎಷ್ಟಿರ್ತೈತಿ? ಅವಾಗ 100 ಇರ್ತೈತಿ. ಸೆಲ್ಲಿಂಗ್ ಪ್ರೈಸ್ 90 ಇರ್ತೈತಿ. ಹೌದಾ? ಈಗ ನಮ್ಗೆ ಏನ್ ಕಂಡುಹಿಡಿಬೇಕು? ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಿಬೇಕು. ಕ್ವಶನ್ ಮಾರ್ಕ್ ಇರ್ಲಿ. ಕಾಸ್ಟ್ ಪ್ರೈಸ್ ಎಷ್ಟೈತಿ? 500 ಐತಿ. 500 ಬರ್ಬೇಕು. ಇಷ್ಟು ಬರ್ಕೊಳಕ್ ಗೊತ್ತಾತ? ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬಿಡ್ರಿ. ಕ್ವಶನ್ ಮಾರ್ಕ್ ಇರೋದ 100 ಅನ್ನ ಏನ್ ಮಾಡ್ತೇನೆ? ಕೆಳಗ್ ಬರ್ಕೊಂಡ್ಬಿಡ್ತೇನೆ. ಆಯ್ತಾ? ಅದಾದ್ಮೇಲೆ ಉಳ್ದಿದ್ದ ಯಾವ್ದು? 500 ಮತ್ತೆ 90. ಅದನ್ನ ಏನ್ ಮಾಡ್ತೇನೆ? ಇಲ್ಲಿ ಮೇಲ್ ಬರೀತೇನೆ. 500 ಇಂಟು 90. 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್. ಸೊ 90 ಇಂಟು 5 ಮಾಡ್ಬೇಕು. 90 ಇಂಟು 5 ಮಾಡಿದ್ರ 9 5 45. 450 rupees ಆಗ್ತೈತಿ. 450 ಆಪ್ಷನ್ ಐತಿ ಇಲ್ಲಿ ನೋಡ್ರಿ. ಆಪ್ಷನ್ ಎ ಏನೈತಿ? 450. ಆಪ್ಷನ್ ಏನೋ ಐತಿ 400, 420, 480 ಅಂತ ಐತಿ. ನಮಗ್ ಬಂದ್ ಉತ್ತರ ಎಷ್ಟು? 450 ಬಂದೈತಿ. ಸೊ ಸರಿಯಾದ ಉತ್ತರ ಎಷ್ಟಾಗ್ತೈತಿ? 450 ಸರಿಯಾದ ಉತ್ತರ. ನೆಕ್ಸ್ಟ್ ಸಿಂಪಲ್ ಕ್ವಶನ್ ಐತಿ ನೋಡ್ರಿ. ಎ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ 10 days. ಒನ್ ಡೇ ವರ್ಕ್ ಎಷ್ಟ್ ಅಂತ ಕೇಳಿದಾನ. ಕಂಪ್ಲೀಟ್ ಮಾಡೋದು ಎಷ್ಟು? 10 ದಿನದಾಗ ಮಾಡ್ತಾನ. ಒಂದ್ ದಿನಕ್ಕೆ ಎಷ್ಟ್ ಮಾಡ್ತಾನ ಅಂತ ಹೇಳಿ.
ಒಂದು ಕೆಲಸ ನಾವು 10 ದಿನಕ್ಕೆ ಮಾಡ್ತಾನೆ ಅಂದ್ರೆ ಒಂದೇ ದಿನಕ್ಕೆ ಒಂದೇ ಕೆಲಸ ಮಾಡ್ಬೇಕಾಗಿತ್ತವ. ಸೊ 1/10 ಇಸ್ ಅ ರೈಟ್ ಆನ್ಸರ್. ಸರಿಯಾದ ಉತ್ತರ ಎಷ್ಟು ಏನಿದಕ್ಕೆ 1/10. ಯಾರೆಲ್ಲ 1/10 ಅಂತೇಳಿ ಬರ್ಕೊಂಡಿರಿ ಅವ್ರದ್ದು ಸರಿಯಾದ ಉತ್ತರ ನೋಡಿ. ಸ್ಪೀಡ್ ಈಸ್ ಈಕ್ವಲ್ ಟು 16 ಕಿಲೋಮೀಟರ್ ಪರ್ ಅವರ್, ಟೈಮ್ ಈಸ್ ಈಕ್ವಲ್ ಟು 2 hours, ಡಿಸ್ಟೆನ್ಸ್ ಕಂಡಿಡಿರಿ ಅಂತ ಅಂದಾನ. ಫಾರ್ಮುಲಾ ಐತಿ. ಸ್ಪೀಡ್ ಈಸ್ ಈಕ್ವಲ್ ಟು ಗೊತ್ತೈತಿ ನಿಮಗೆ. ಸ್ಪೀಡ್ ಈಸ್ ಈಕ್ವಲ್ ಟು ಡಿ ಬೈ ಟಿ, ಡಿ ಬೈ ಟಿ. ಆದ್ರೆ ನಿಮಗೆ ಕಂಡಿಡಿಯಕ್ ಹೇಳಿದ್ದೇನವ ಡಿಸ್ಟೆನ್ಸ್ ಕಂಡಿಡಿರಿ ಅಂತ ಅಂದಾನ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಇದೇನಾಕತಿ ಡಿವೈಡೆಡ್ ಐತಿ, ಎಸ್ ಈ ಕಡೆ ಹೋದ್ರೆ ಇಂಟು ಆಗ್ತೈತಿ, ಡಿವೈಡೆಡ್ ಇದ್ದಿದ್ದು ಇಂಟು ಆದ್ರೆ ಏನಾಗ್ತೈತಿ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗ್ತೈತಿ. ಈಗ ಡಿಸ್ಟೆನ್ಸ್ ಎಷ್ಟು ಕೊಟ್ಟ ನಾವು ಕೊಟ್ಟಿಲ್ಲ, ಕಂಡಿಡಿಯಕ್ ಹೇಳಿದ್ರೆ ಅದನ್ನ ಆಸ್ ಇಟ್ ಇಸ್ ಬರ್ಕೊಡ್ರಿ. ಸ್ಪೀಡ್ ಎಷ್ಟು 60 ಇಂಟು ಟಿ 2 ಐತಿ, 2 ಬರ್ಕೊಂಡ್ರೆ 60 ಇಂಟು 2 120 ಆಗ್ತೈತಿ. ಸೊ ಸರಿಯಾದ ಉತ್ತರ ಏನಾಗುತ್ತೆ ಇದಕ್ಕೆ ಬಿ ಆಗುತ್ತೆ. ಸೊ ಬಿ 120 ಇಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಟ್ರೈನ್ ಕವರ್ಸ್ 300 ಕಿಲೋಮೀಟರ್ಸ್ ಇನ್ 5 hours, ಸ್ಪೀಡ್ ಕಂಡಿಡಿರಿ ಅಂತ ನಾನು ಅಲ್ಲೇ ಸ್ಪೀಡ್ ಫಾರ್ಮುಲಾ ಹೇಳಿದ್ನಿ. ಸ್ಪೀಡ್ ಫಾರ್ಮುಲಾ ಏನೈತಿ? ಸ್ಪೀಡ್ ಈಸ್ ಈಕ್ವಲ್ ಟು ಡಿ ಡಿವೈಡೆಡ್ ಬೈ ಟಿ. ಹೌದಾ? ಸೊ ಕವರ್ಸ್ 500 ಕಿಲೋಮೀಟರ್ಸ್ ಇನ್ 5 hours ಅಂದಾರ. 300 ಡಿವೈಡೆಡ್ ಬೈ 5 ಮಾಡಿದ್ರೆ 5 1s 5 60s. ಸೊ 60 ಇಸ್ ಅ ರೈಟ್ ಆನ್ಸರ್. ಇಲ್ಲ 60 ಆನ್ಸರ್ ಆಪ್ಷನ್ ಐತಿ ನೋಡ್ರಿ. ಸೊ ಸರಿಯಾದ ಉತ್ತರ ಸಿ ಆಗ್ತೈತಿ. ರೈಟ್ ಆನ್ಸರ್ ಇಸ್ 60. ಎಲ್ ಸಿ ಎಂ ಕಂಡುಹಿಡಿಯೋದಂತೂ ಸಿಂಪಲ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ. ಸಿಂಪಲ್ ಐತಿ. 4 ಮತ್ತು 6 ಇದ್ದು ಎಲ್ ಸಿ ಎಂ ಕಂಡುಹಿಡಿಯಿರಿ ಅಂತಂದಾನೆ. 4 ಮತ್ತು 6 ಅನ್ನ ಬರ್ಕೊಂಡು ಡಿವೈಡ್ ಮಾಡ್ಕೊಂತ ಹೋದ್ರ 6 ಹೋಗ್ತೈತಿ. 2 2s 4, 2 3s 6. ನೆಕ್ಸ್ಟ್ 2 1s 2, 2 ಟೇಬಲ್ ಒಳಗೆ 3 ಇಲ್ಲ, ಆಸ್ ಇಟ್ ಈಸ್ ಬರೀತಾನೆ. ಆಮೇಲೆ 3 1s 3. ಸಿಂಪಲ್ ಆಗಿ 2 ಇಂಟು 2 ಇಂಟು 3 ಮಾಡಿದ್ರೆ ಎಷ್ಟಾಗತ್ತೆ? 2 2s 4, 4 3s 12. ಸೊ ರೈಟ್ ಆನ್ಸರ್ ಈಸ್ ನೋಡ್ರಿ ಆಪ್ಷನ್ ಒಳಗಡೆ 12 ಐತೆ ನಮ್ಗೆ. ಸೊ ರೈಟ್ ಆನ್ಸರ್ ಈಸ್ 12 ಆಗ್ತೈತಿ. 12 ಯಾರೆಲ್ಲ ಆನ್ಸರ್ ಬಂದೈತಿ ಅವ್ರದ್ದು ಸರಿಯಾದ ಉತ್ತರ. ನೆಕ್ಸ್ಟ್ ಎಚ್ ಸಿ ಎಫ್ ಮೇಲೆ ಐತಿ. ಎಚ್ ಸಿ ಎಫ್ ಆಫ್ 12 ಮತ್ತೆ 18 ಎಚ್ ಸಿ ಎಫ್ ಮಾಡ್ಬೇಕು. ಇದನ್ನು ಸಿಂಪಲ್ ಆಗಿ ಡಿವಿಷನ್ ಮಾಡ್ಕೊಂತ ಹೋಗ್ಬೇಕು. ಬಟ್ ಏನ್ ಮಾಡ್ಬೇಕು? ಎಲ್ ಸಿ ಎಂ ಮಾಡ್ದಂಗಲ್ಲ. ಅಲ್ಲೇ ನೋಡ್ರಿ ಮಾಡಿ 2 ಟೇಬಲ್ ಒಳಗಡೆ ಎರಡು ನಂಬರ್ ಹೋಗ್ತಾವ. 2 6 12, 2 9s 18. ಈಗ ಮತ್ತೆ 2 ಇಂದ ಡಿವೈಡ್ ಮಾಡಕ್ ಆಗಂಗಿಲ್ಲ, ಬಿಕಾಸ್ ಎರಡೂ ನಂಬರ್ ಒಂದೇ ನಂಬರ್ ಇಂದ ಡಿವೈಡ್ ಆದ್ರೆ ಅಷ್ಟು ನಾವು ಅದನ್ನ ಡಿವಿಷನ್ ಕಂಟಿನ್ಯೂ ಮಾಡ್ಬೇಕಾ. ಈಗ 3 ಟೇಬಲ್ ಇಂದ ಎರಡೂ ನಂಬರ್ ಕಂಪ್ಲೀಟ್ ಆಗಿ ಡಿವೈಡ್ ಆಗ್ತಾವ. ಸೊ 2 3 2s 3 3s 3 ಮತ್ತೆ 2 ಒಂದೇ ನಂಬರ್ ಇಂದ ಡಿವೈಡ್ ಆಗಂಗಿಲ್ಲ. ಸೊ ನಾ ಇಲ್ಲಿಗೆ ಸ್ಟಾಪ್ ಮಾಡ್ತೇನೆ. ಈಗ ಇವೆರಡನ್ನು ಇಂಟು ಮಾಡಿದ್ರೆ ಏನ್ ಆನ್ಸರ್ ಸಿಗುತ್ತಲ್ಲ ಅದ ನಮ್ದು ಏನಾಗಿರ್ತೈತಿ? ಎಚ್ ಸಿ ಎಫ್ ಆಗಿರ್ತೈತಿ. 2 ಇಂಟು 3 ಮಾಡಿದ್ರೆ ಎಷ್ಟು? 2 3s 6. ಸೊ ಎಚ್ ಸಿ ಎಫ್ ಏನಾಗ್ತೈತಿ? 6 ಆಗ್ತೈತಿ. ಆಪ್ಷನ್ ಬಿ 6 ಐತಿ ನೋಡ್ರಿ. ಇಟ್ ಈಸ್ ಅ ರೈಟ್ ಆನ್ಸರ್. ಆಯ್ತಾ? ನೆಕ್ಸ್ಟ್ ನೋಡಿ, ಏರಿಯಾ ಆಫ್ ಸ್ಕ್ವೇರ್ ಸೈಡ್ ಈಸ್ ಈಕ್ವಲ್ ಟು 4 ಸೆಂಟಿಮೀಟರ್ ಅಂತ ಪಟ. ಅದ್ರದ್ದು ಏನ್ ಮಾಡ್ಬೇಕು? ಸೈಡ್ 4, ಒಂದು ಚೌಕದ ಬಾಹು, ಒಂದು ಬಾಹು ಏನೈತಿ? ಒಂದು ಚೌಕ ಐತಿ. ಆ ಚೌಕದ ಒಂದು ಬಾಹು ಎಷ್ಟೈತಿ? 4 ಸೆಂಟಿಮೀಟರ್ ಐತಿ. ಅದನ್ನ ನಾವು ಏನ್ ಕಂಡಿಡ್ಬೇಕು? ಅದರ ಸುತ್ತಳ ವಿಸ್ತೀರ್ಣ ಕಂಡಿಡಿಬೇಕು. ವಿಸ್ತೀರ್ಣ ಏರಿಯಾ ಆಫ್ ಸ್ಕ್ವೇರ್ ಒಂದು ಫಾರ್ಮುಲಾ ಐತಿ. ಅದೇನಪ್ಪಾ ಅಂತಂದ್ರೆ ಎ ಸ್ಕ್ವೇರ್. ಏರಿಯಾ ಆಫ್ ಸ್ಕ್ವೇರ್ ಫಾರ್ಮುಲಾ ಏನ್ರಿ? ಬರೆದುಕೊಂಡ್ ಬಿಡ್ರಿ. ಬೇಕಂದ್ರೆ ನಿಮ್ ಕಡೆ ಬುಕ್ ಇತ್ತಂದ್ರ ಏರಿಯಾ ಆಫ್ ಸ್ಕ್ವೇರ್ ಫಾರ್ಮುಲಾ ಬರ್ಕೋರಿ. ಏರಿಯಾ ಆಫ್ ಸ್ಕ್ವೇರ್ ಫಾರ್ಮುಲಾ ಎ ಸ್ಕ್ವೇರ್. ಪೆರಿಮೀಟರ್ ಆಫ್ ಚೌಕದ ಸುತ್ತಳತೆ ಬಾಹು 4 ಇಂಟು ಬಾಹು ಅಂತ ಬರತ್ತ. 4 ಇಂಟು ಸೈಡ್ಸ್ ಅಂತ ಬರ್ತೈತಿ ನೋಡ್ರಿ. ಇದು ಸುತ್ತಳತೆ ಪೆರಿಮೀಟರ್ ಅಂತ ಹೇಳ್ತೇವೆ. ಪೆರಿಮೀಟರ್ ಆಫ್ ಸ್ಕ್ವೇರ್. ಇದು ಏರಿಯಾ ಆಫ್ ಸ್ಕ್ವೇರ್ ಎ ಸ್ಕ್ವೇರ್. ಪೆರಿಮೀಟರ್ ಆಫ್ ಸ್ಕ್ವೇರ್ 4 ಇಂಟು ಬಾಹು ಅಥವಾ 4 ಇಂಟು ಬಾಹು 4 ಇಂಟು ಸೈಡ್ ಅಂತ ಮಾಡ್ಬೇಕು. ಈಗ ನಮಗೆ ಏರಿಯಾ ಕಂಡಿಡಿ ಅಂತಂದಾರ 4 ಕೊಟ್ಟಾರ. 4 ಇಂಟು 4 ಅಥವಾ 4 ಸ್ಕ್ವೇರ್ ಅಂತ ಮಾಡ್ಬೇಕು. 4 ಸ್ಕ್ವೇರ್ ಈಸ್ ಈಕ್ವಲ್ ಟು ಎಷ್ಟಾಗ್ತೈತಿ? 4 4 ಪ್ಲಸ್ 16. ಆಪ್ಷನ್ ಸಿ ಐತಲ್ಲ ರೈಟ್ ಆನ್ಸರ್. 16 8 ಇಸ್ ರೈಟ್ ಆನ್ಸರ್. ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಇಲ್ಲಿ ಏರಿಯಾ ಕಂಡಿಡಿಯಕ್ ಹೇಳಿಲ್ಲ. ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಅಂತ ಕಂಡಿಡಿ ಅಂತಂದಾನ. ಲೆಂತ್ ಕೊಟ್ಟಾನ ಮತ್ತೆ ಬ್ರೆಡ್ತ್ ಕೊಟ್ಟ. ಇದಕ್ಕೂ ಫಾರ್ಮುಲಾ ಐತಿ. ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಈಸ್ ಈಕ್ವಲ್ ಟು 2 ಇಂಟು ಎಲ್ ಪ್ಲಸ್ ಬಿ. ಇದು ಫಾರ್ಮುಲಾ.
ಯಾವ್ದ್ರದ್ದು ಪೆರಿಮೀಟರ್ ಆಫ್ ರೆಕ್ಟಾಂಗಲ್ ಕಂಡಿಡಿಯಾಕ. ಹಂಗ ಏರಿಯಾ ಕಂಡಿಡಿಯಾಕ ಒಂದ್ ಫಾರ್ಮುಲಾ ಐತಿ. ಏರಿಯಾ ಏನ್ ಕಂಡಿಡಿತೀರಿ ಅಂದ್ರೆ ಎಲ್ ಇಂಟು ಬಿ ಮಾಡ್ತೀರಿ. ಎಲ್ ಇಂಟು ಬಿ ಮಾಡಿದ್ರೆ ನಿಮಗೆ ಏರಿಯಾ ಸಿಗ್ತೈತಿ. ಅಥವಾ ಪೆರಿಮೀಟರ್ ಬೇಕು, ಸುತ್ತಳತೆ ಬೇಕಂತಂದ್ರೆ ಏನ್ ಮಾಡ್ಬೇಕು ನೀವು, 2 ಇಂಟು ಎಲ್ ಪ್ಲಸ್ ಬಿ ಮಾಡ್ಬೇಕು. ಈಗ ಸಿಂಪಲ್ ನೋಡ್ರಿ, ಎಲ್ ಎಂತ ಕೊಟ್ಟಾನ, ಬ್ರೆಡ್ತ್ ಕೊಡ್ತಾನೆ, 2 ಆಸ್ ಇಟ್ ಇಸ್ ಬರ್ಕೊಂಡು ಏನ್ ಮಾಡ್ಬೇಕು, 5 ಪ್ಲಸ್ 3 ಮಾಡ್ಬೇಕು. 5 ಪ್ಲಸ್ 3 ಮಾಡಿದ್ರೆ 2 ಬ್ರಾಕೆಟ್ ಐತೆ ಅಂದ್ರೆ ಏನು ಇಲ್ಲ ಅಂದ್ರೆ ಇಂಟು ಇರ್ತೈತಿ. ಇವೆರಡನ್ನು ಪ್ಲಸ್ ಮಾಡಿದ್ರೆ 8, 8 ಎರಡ್ಲೆ 16. ಸೊ ಪೆರಿಮೀಟರ್ ಎಷ್ಟು ಬರ್ತೈತಿ, 16 ಬರ್ತೈತಿ. ಆಪ್ಷನ್ ಎ ಒಳಗಡೆ 16 ಐತಿ ನೋಡ್ರಿ. ಸೊ ರೈಟ್ ಆನ್ಸರ್ ಯಾವುದು, 16, 16 ಇಟ್ ಈಸ್ ಅ ರೈಟ್ ಆನ್ಸರ್. ಅದನ್ನ ನಿಮಗೆ ಪೆರಿಮೀಟರ್ ಕಂಡಿಡಿರಿ ಅನ್ನೋದಕ್ಕಿಂತ ಏರಿಯಾ ಆಫ್ ರೆಕ್ಟಾಂಗಲ್ ಕಂಡಿಡಿರಿ ಅಂತ ಹೇಳಿ ಲೆಂತ್ ಬ್ರೆಡ್ತ್ ಸೇಮ್ ಕೊಟ್ಟಿದ್ರ ಅಂತಂದ್ರೆ ನೀವೇನ್ ಮಾಡ್ತಿದ್ರಿ, ಅದನ್ನ 5 ಇಂಟು 3 ಮಾಡ್ತಿದ್ರಿ. 5 3 is 15, 5 ಮೂರ್ಲೆ 15, 15 ಸೆಂಟಿಮೀಟರ್ ಸ್ಕ್ವೇರ್ ಬರ್ತಿತ್ತು. ಸೊ ಇದೇನಾಗ್ತಿತ್ತು, ಏರಿಯಾ ಆಗ್ತಿತ್ತು. ಈಗಾದ್ರೆ ನಮಗ್ ಪೆರಿಮೀಟರ್ ಕಂಡಿಡಿರಿ ಅಂತಂದ್ರೆ ನಾವು ಪೆರಿಮೀಟರ್ ಕಂಡಿಡಿದೇವಿ, ಅದೇನಾಗೈತಿ ಪೆರಿಮೀಟರ್ 16 ಸೆಂಟಿಮೀಟರ್ ಬಂದೈತಿ. ಏರಿಯಾ ಕಂಡಿಡಿರಿ ಅಂತ ಅಂದಿದಾಗ ನಾವ್ ಏನ್ ಮಾಡ್ತಿದ್ವಿ, ಇಂಟು ಮಾಡ್ತಿದ್ವಿ. ಅವಾಗ 15 ಸೆಂಟಿಮೀಟರ್ ಬರ್ತಿತ್ತು. ನಾವು 15 ಸೆಂಟಿಮೀಟರ್ ಆಪ್ಷನ್ ನೋಡ್ಕೊಂಡು ಟಿಕ್ ಮಾಡ್ತಿದ್ವಿ. ಆದ್ರೆ ಈಗ ನಮ್ ಪೆರಿಮೀಟರ್ ಕಂಡಿಡಿರಿ ಅಂತ ಹೇಳಿದಾನ, ಹೌದಾ ಇಲ್ಲ, ನಾವು ಈಗ ಪೆರಿಮೀಟರ್ ಕಂಡಿಡ್ದೇವಿ. ಎಷ್ಟು ಬಂದೈತಿ, 16 ಸೆಂಟಿಮೀಟರ್ ಬಂದೈತಿ. ಅದ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಹೋಗ್ರಿ. ಎವರೇಜ್ ಆಫ್ ಫಸ್ಟ್ 5 ನಂಬರ್ಸ್. ಎವರೇಜ್ ಕಂಡುಹಿಡಿಯೋದು ಹೆಂಗೈತಿ ಅಂತ ನಿಮ್ಗೆ ಗೊತ್ತೈತಿ. ಫಸ್ಟ್ ಏನ್ ನಂಬರ್ಸ್ ಕೊಟ್ಟಿರ್ತಾನ ಅದನ್ನ ಕೂಡಿಸ್ಬೇಕು, ಸಮ್ ಮಾಡ್ಕೊಂಡು ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ ಎಷ್ಟು ಇರ್ತಾವ ಅಂತ ಬರಿಬೇಕು. ಇಲ್ಲಿ ಎವರೇಜ್ ಆಫ್ ಫಸ್ಟ್ ನಂಬರ್ಸ್ ಅಂತ ಕೇಳಿದಾನೆ, ನಿಮ್ಗೆ ಸಿಂಪಲ್ ಆಗಿ ಬರ್ತೈತಿ. ಫಸ್ಟ್ ನಂಬರ್ಸ್ ಅಂದ್ರೆ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಡಿವೈಡೆಡ್ ಬೈ ಟೋಟಲ್ ನಂಬರ್ಸ್ ಎಷ್ಟು ಅದಾವ, 5 ಅದಾವ. 5 ಮಾಡ್ತೀರಿ, ಸಿಂಪಲ್ ಆಗಿ ಆನ್ಸರ್ ಗೊತ್ತಾಗ್ತೈತಿ. ಈಗ ಎಷ್ಟು ಬರ್ತೈತಿ, 2 1 plus 1 is 3, 3 plus 3 is 6, 6 plus 4 is 10, 10 plus 5 is 15, 15 divided by 5 ಮಾಡ್ತೀರಿ. 5 ones are 5 3s, so 3 is a right answer. Option B is a right answer. ಹೌದಾ. ಆದ್ರೆ ನಿಮಗೆ ಸಿಂಪಲ್ ಆಗಿ ಫಸ್ಟ್ 5 ನಂಬರ್ಸ್ ಅಂತ ಕೊಟ್ಟ, ನಾವು ಫಸ್ಟ್ 5 ನಂಬರ್ಸ್ ಅಂತ ಸಿಂಪಲ್ ಆಗಿ ಕೊಟ್ಟ, ನೀವು ಇದನ್ನು ಆಡ್ ಮಾಡಿ ಬರದ್ರಿ. ಇನ್ ಕೇಸ್ ಅಲ್ಲಿ 50 ಅಂತ ಕೊಟ್ಟಿದ್ರ ಅಂದ್ರೆ ಏನ್ ಮಾಡ್ತಿದ್ರಿ, ಸೊ ಈ ಫಸ್ಟ್ ನಂಬರ್ ಕಂಡಿಡಿಯಕ ಒಂದು ಫಾರ್ಮುಲಾ ಐತಿ. ಅದೇನಪ್ಪಾ ಅಂತಂದ್ರೆ n plus 1 divided by 2. ಈಗ ನೋಡ್ರಿ, ಬೇಕಂದ್ರೆ ನೀವು ಟೆಸ್ಟ್ ಮಾಡಿ ನೋಡ್ರಿ. ನಮಗ ಆನ್ಸರ್ ಎಷ್ಟು ಬಂದೈತಿ, 3 ಬಂದೈತಿ. ಈಗ 5 ಜಾಗದಾಗ ನಾ ಏನ್ ಮಾಡ್ತೇನೆ, 5 n ಜಾಗದಾಗ 5 ಹಾಕ್ತೇನೆ. 5 plus 1 divided by 2 ಮಾಡ್ತೇನೆ. 6 divided by 2, 2 ones are 2 3s, ಆನ್ಸರ್ ಬಂತ. ಸೊ ಈಗ ಸಿಂಪಲ್ ನಂಬರ್ 5 ಇತ್ತು, ನೀವು ಸಿಂಪಲ್ ಮಾಡಿದ್ರಿ. ಬಟ್ ಜಾಸ್ತಿ ನಂಬರ್ ಇದ್ದಾಗ ನಿಮ್ಗೆ ಕೂಡಿಸಿ ಅದನ್ನೆಲ್ಲ ಡಿವೈಡ್ ಮಾಡಕ್ ಕಷ್ಟ ಆಗ್ತೈತಿ. ಅವಾಗ ಈ ಫಾರ್ಮುಲಾ ಅಪ್ಲೈ ಮಾಡುದು. ಈಗ ಅಕಸ್ಮಾತ್ 49 ಫಸ್ಟ್ 49 ನಂಬರ್ಸ್ ಕೊಟ್ಟಿರ್ತಾನ ಅಂತ ತಿಳ್ಕೊರಿ. 49 plus 1 divided by 2 ಮಾಡ್ಬೇಕ. 50 divided by 2, 2 ones are 2 25 ಇಷ್ಟು ಮಾಡ್ಬೇಕು. ಅಕಸ್ಮಾತ್ ಫಸ್ಟ್ 50 ಅಂತ ಕೊಟ್ಟಿದ್ದಂದ್ರ 50 plus 1 divided by ಏನ್ ಮಾಡ್ಬೇಕ, 2 ಮಾಡ್ಬೇಕ. 51 by 2 ಫ್ರಾಕ್ಷನ್ ಡೆಸಿಮಲ್ ಒಳಗಡೆ ಬರ್ತೈತಿ, ಆ ಡೆಸಿಮಲ್ ಒಳಗಡೆ ಬರೆದಿಡ್ಬೇಕು. ಸೊ ಅದು ಸರಿಯಾದ ಉತ್ತರ ಆಗ್ತೈತಿ. ಸೊ ಸಿಂಪಲ್ ಆಗಿ ಹಿಂಗ್ ಮಾಡ್ಕೊಂತ ಹೋಗ್ಬೇಕು. ಆ ಜಾಸ್ತಿ ನಂಬರ್ ಕೊಟ್ಟಿದ್ರೆ ಸಿಂಪಲ್, ಈಗ 5 ನಂಬರ್ಸ್ ಕೊಟ್ಟಿದ್ದ ಡೈರೆಕ್ಟ್ ಆಗಿ ಆನ್ಸರ್ ಮಾಡಿದ್ರೆ, ಜಾಸ್ತಿ ನಂಬರ್ ಕೊಟ್ಟಾಗ ನೀವೇನ್ ಮಾಡ್ರಿ, ಈ ಫಾರ್ಮುಲಾ ಅಪ್ಲೈ ಮಾಡ್ರಿ, ಸಿಂಪಲ್ ಆಗುತ್ತ. ನೆಕ್ಸ್ಟ್ ನೋಡು, ನೆಕ್ಸ್ಟ್ ಇಫ್ a raised to b is 3 raised to 5 and b raised to c is 4 raised to 7, then find a raised to b raised to c ಅಂತ ಕೇಳಿದಾನೆ. ಈ ತರ ಲೆಕ್ಕ ಕೊಟ್ಟಾಗ ಹೆಂಗ್ ಮಾಡೋದು ನೋಡ್ರಿ, ಸಿಂಪಲ್ ಆಗಿ ನೀವು ಬರ್ಕೊಂಡ್ ಬಿಡ್ರಿ. ಏನೇನೈತಿ, a raised to b raised to c ಅಂತ ಕೊಟ್ಟ. a ಎಷ್ಟೈತಿ ಇಲ್ಲಿ, 3 ಐತಿ. 3 raised ಅನುಪಾತ 5. b ಎಷ್ಟೈತಿ, 4 ಅನುಪಾತ 7. ಹೌದಾ. ಇಷ್ಟು ಬರ್ಕೊಂಡ್ಬಿಡ್ಬೇಕು. ಇವ್ ಖಾಲಿ ಉಳಿದ್ವಲ್ಲ, ಖಾಲಿ ಯಾಕೆ ಬಿಡ್ತೀರಿ, ಇದೇ ಸಂಖ್ಯೆ ನೀವು ಇಲ್ಲಿ ಹಾಕ್ರಿ. ನೆಕ್ಸ್ಟ್ ಇದೇ ಸಂಖ್ಯೆ ನೀವೇನ್ ಮಾಡ್ರಿ, ಪ್ರೀವಿಯಸ್ ಆಗಿ ಬರ್ಕೋರಿ. ಈಗ ಇಲ್ಲಿ ಏನ್ ಮಾಡ್ಬೇಕ, ಇಂಟು ಮಾಡ್ಬೇಕ. 4 ಇಂಟು 3 ಎಷ್ಟಾಗ್ತತಿ, 12 ಅನುಪಾತ 5 ಇಂಟು 4 20, ಸಾರಿ 20 ಅನುಪಾತ 5 ಇಂಟು 7 ಎಷ್ಟು ಮಾಡಿದ್ರೆ ಏನಾಗತಿ, 35. ಸೊ ಇದ ಸರಿಯಾದ ಉತ್ತರ ಆಗಿರುತ್ತದೆ. ಆಪ್ಷನ್ಯಾಗ ಐತೆ ಇಲ್ಲ ನೋಡ್ರಿ, ಇದು 12 ಅನುಪಾತ 20 ಅನುಪಾತ 35 ಇಲ್ಲ ಐತಿ ನೋಡ್ರಿ. ಫಸ್ಟ್ ಗೆ ಐತಿ, ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. ಸಿಂಪಲ್ ಆಗಿ ಮಾಡೋದೈತಿ, ಲೆಕ್ಕ ಸಿಂಪಲ್ ಐತಿ. ನೆಕ್ಸ್ಟ್ ನೋಡ್ರಿ, ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ವಿಚ್ when divided by 12, 15 and 20 leaves a remainder of each 5 in each case. ಅಂತಂದ್ರೆ 12, 15 ಮತ್ತು 20ರಿಂದ ನೀವು ಭಾಗಾಕಾರ ಮಾಡಿದಾಗ
ಪ್ರತಿಯೊಂದು ಸಂಖ್ಯೆಯಲ್ಲೂ ನಿಮಗೆ 5 ಶೇಷ ಸಿಗ್ಬೇಕು, ರಿಮೈಂಡರ್ ಎಷ್ಟು ಸಿಗ್ಬೇಕು, 5 ಸಿಗ್ಬೇಕು. ಆ ಒಂದು ಹಂತ ಸಂಖ್ಯೆ ಯಾವ್ದಪ್ಪ ಅಂತ ಹೇಳಿ ನೀವು ಮಾಡ್ಬೇಕು. ಇಂಥ ಲೆಕ್ಕ ಕೊಟ್ಟಾಗ ನೀವು ಡೈರೆಕ್ಟ್ ಆಗಿ ಏನ್ ಮಾಡ್ಬೇಕು, ಸಿಂಪಲ್ ಆಗಿ ಅದರ LCM ತಕೋಬೇಕು. LCM ಏನಾಗತ್ತೆ ನೋಡ್ರಿ, 12, 15 ಮತ್ತು 20ರ ಲಸ ಎಷ್ಟು ಬರ್ತೈತಿ ನೋಡ್ರಿ, ಚೆಕ್ ಮಾಡ್ಕೋರಿ. ಇಲ್ಲಿ ಸಿಂಪಲ್ ಆಗಿ ಡಿವೈಡ್ ಮಾಡ್ರಿ. ಇದನ್ನ 2ರಿಂದ ಡಿವೈಡ್ ಮಾಡ್ರಿ. 2 6 12, 15 ಭಾಗವಂಗೆಲ್ಲ 15 ಆಸ್ ಇಟ್ ಈಸ್ ಬರೀತಾನೆ. 2 10 ನೆಕ್ಸ್ಟ್ ಸಿಂಪಲ್ ಆಗಿ ಡೈರೆಕ್ಟ್ ಆಗಿ ಬಿಗ್ಗರ್ ನಂಬರ್ ತಗೊಂಡ್ಮೇಲೆ 3ರಿಂದ 3, 3 2 6, 3 5 15, 10 ಭಾಗ ಹೋಗಂಗಿಲ್ಲ, 10 ಇಡ್ರಿ. 5ರಿಂದ ತಗೋರಿ, 2 ಭಾಗ ಹೋಗಂಗಿಲ್ಲ, 5 1 5 2 ಮತ್ತೆ 2 2 ಉಳಿತು ನೋಡ್ರಿ. ಇಲ್ಲಿ 2ರಿಂದ 2 1 1. ಓಕೆನಾ? ಸೊ ಈಗ ಮಾಡ್ರಿ, ಇಂಟು ಮಾಡ್ರಿ. 2 ಇಂಟು 3 ಇಂಟು 5 ಇಂಟು ಲಾಸ್ಟಿಗೆ 2 ಸಿಕ್ಕೈತಿ 2. ಸೊ 2 3 2 3 15, 15 5 ಸಾರಿ 2 3 6, 6 5 30, 32 ಎಷ್ಟು 60. ಸೊ ಉತ್ತರ ನಮಗೆ LCM ಎಷ್ಟು ಬಂತ, 60 ಬಂತ. ಆದ್ರೆ ಅಲ್ಲಿ ಟ್ವಿಸ್ಟ್ ಐತಿ. ಏನೈತಿ, ಪ್ರತಿಯೊಂದು ಕೇಸ್ನಾಗ ನಮಗ 5 ರಿಮೈಂಡರ್ ಸಿಗ್ಬೇಕು, 5 ಶೇಷ ಸಿಗ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕು, ಈ 60ಕ್ಕ 5ಅನ್ನ ಕೂಡಿಸ್ಬಿಡ್ಬೇಕು. ಅವಾಗ ನಮಗ್ ಏನ್ ಸಿಗ್ತೈತಿ, 65 ಸಿಗ್ತೈತಿ. 65ಅನ್ನ ನೀವು 12ರಿಂದ ಆದ್ರೂ ಭಾಗಾಕಾರ ಮಾಡ್ರಿ, ನಿಮಗ ರಿಮೈಂಡರ್ ಎಷ್ಟು ಸಿಗ್ತೈತಿ, 5 ಸಿಗ್ತೈತಿ. 15ರಿಂದ ಆದ್ರೂ ಭಾಗಾಕಾರ ಮಾಡ್ರಿ, ನಿಮಗ ಶೇಷ ಅಥವಾ ರಿಮೈಂಡರ್ ಎಷ್ಟು ಸಿಗ್ತೈತಿ, 5 ಸಿಗ್ತೈತಿ. 20ರಿಂದ ಭಾಗಾಕಾರ ಮಾಡಿದ್ರು ನಮಗ ಶೇಷ ಎಷ್ಟು ಸಿಗ್ತೈತಿ, 5 ಸಿಗುತ್ತ. ಸೊ ಸರಿಯಾದ ಉತ್ತರ ಏನಾಗ್ತೈತ್ರಿ, ಇದಕ್ಕ 60 ಆಗ್ತೈತಿ. ಆಪ್ಷನ್ ಒಳಗಡೆ 65 ಐತಿ. ಸಾರಿ 65 ಉತ್ತರ ಆಗ್ತೈತಿ. ಆಪ್ಷನ್ ಒಳಗಡೆ ಆಪ್ಷನ್ ಏನೈತಿ, 65 ಐತಿ. ಸರಿಯಾದ ಉತ್ತರ ಏನಾಗ್ತೈತ್ರಿ ಅವಾಗ, 65 ಆಗ್ತೈತಿ. ರೈಟ್ ಆನ್ಸರ್ ಇಸ್ 65. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಸೆಕೆಂಡ್ ಇದೆ ಬಿಡ್ರಿ, ಇದೊಂದ್ ಸ್ವಲ್ಪ ಕಾಣಿಸತ್ತಿಲ್ಲ, ರಿಪ್ಲೇಸ್ ಮಾಡ್ಕೊಂಡ್ಬಿಡೋಣ. ಸೊ ನೆಕ್ಸ್ಟ್ ನೋಡ್ರಿ, ಕ್ವಶನ್ ಏನೈತಿ, the average of 8 numbers is 20. If one number is removed, the average becomes 18. Find the removed number ಅಂತ ಹೇಳಿದೆ. ಸಿಂಪಲ್, ಅರ್ಥ ಮಾಡ್ಕೊಂಡ್ರೆ ಅಷ್ಟ ನಿಮಗೆ ವೆರಿ ವೆರಿ ಈಸಿ ಕ್ವಶನ್ ಇವಂತವೆಲ್ಲ. ಈಗ ನೋಡ್ರಿ, ದ ಅವರೇಜ್ ಆಫ್ 8 ನಂಬರ್ಸ್ ಇಸ್ 20 ಅಂತ ಕೇಳಿದಾನ್ರಿ, ಹೌದಾ? ಸೊ ಈ 8 ಮತ್ತೆ 20 ನಾನು ಎರಡನ್ನು ಇಂಟು ಮಾಡ್ಕೊಂಡಪ್ಪ ಅಂತಂದ್ರ ನನಗ್ ಸಿಗುವಂತ ಉತ್ತರ ಏನಾಗಿರ್ತೈತಿ, ಆ ಕೊಟ್ಟ ಸಂಖ್ಯೆಗಳ ಏನ್ ಎವರೇಜ್ ಫೈಂಡ್ ಮಾಡಿದಾರಲ್ಲ ಆ ಸಂಖ್ಯೆಗಳ ಮೊತ್ತ ಆಗಿರ್ತೈತಿ, ಹೌದಾ? ಈಗ 8 ಇಂಟು 20 ಮಾಡ್ಕೊಂಡ್ರೆ ಎಷ್ಟು ಬರ್ತೈತಿ, 160 ಬರ್ತೈತಿ. 160 8 ಸಂಖ್ಯೆಗಳ ಮೊತ್ತ, 8 ಸಂಖ್ಯೆಗಳ ಮೊತ್ತ ಇದು, ಹೌದಾ? ಸಮ್ ಅಂತ ಬರೀತಾನೆ. ಈಗ ಇಫ್ ಒನ್ ನಂಬರ್ ಇಸ್ ರಿಮೂವ್ಡ್ ದ ಅವರೇಜ್ ಬಿಕಮ್ 18 ಅನ್ಕೊಳ್ಳಿದ. ಒಂದ್ ಸಂಖ್ಯೆ ತೆಗದ್ನ ಅಂತಂದ್ರೆ ಇಲ್ಲಿ ಎಷ್ಟಾಗ್ತೈತಿ, ಈಗ 7 ಆಗ್ತೈತಿ. 7 ಇಂಟು 18 ಮಾಡ್ಕೊಂಡ್ರೆ 7 ಸಂಖ್ಯೆಗಳ ಒಂದು ಸರಾಸರಿ 18 ಅಂತ ಕೊಟ್ಟಾನ. ಇದು ಇಂಟು ಮಾಡಿದ್ರೆ ನಮಗ ಮೊತ್ತ ಸಿಗ್ತೈತಿ. ಈಗ ಮೊತ್ತ ಮಾಡ್ಕೊಂಡ್ರೆ 18 ಇಂಟು 7 ಮಾಡಿದ್ರೆ ಎಷ್ಟ್ ಆಗ್ತೈತ್ರಿ, 7 ಎಂಟ್ಲೆ ಎಷ್ಟು 56, 5 ಕೈಲ 7 1 7 ಪ್ಲಸ್ 5 ಮಾಡಿದ್ರೆ 12, 126 ಬಂತು. ಇದೇನಿದೆ ಸಮ್ ಬಂತು. ಈಗ 8 ಸಂಖ್ಯೆಗಳ ಮೊತ್ತ ಇಷ್ಟ ಐತಿ, 7 ಸಂಖ್ಯೆಗಳ ಮೊತ್ತ ಐತಿ. ಒಂದು ಸಂಖ್ಯೆ ತೆಗದಾನ, ಇದ್ರಾಗ ಇದನ್ನ ಕಳೆದ್ರೆ ನನಗೆ ಎಷ್ಟು ಕಳೆದಾನ, ಯಾವ ಸಂಖ್ಯೆ ತೆಗದಾರ ಅಂತ ಗೊತ್ತಾಗ್ತೈತೆ ಇಲ್ಲ. ಸೊ ಮೈನಸ್ ಮಾಡ್ಬಿಡ್ರಿ ಅಲ್ಲ, ಸಿಂಪಲ್ ಆಗಿ ನಿಮಗೆ ಏನ್ ಬರ್ತೈತಿ, ಆನ್ಸರ್ ಸಿಗ್ಬಿಡ್ತೈತಿ. ಈಗೆಲ್ಲ ಮೈನಸ್ ಮಾಡ್ತಾನೆ ನೋಡ್ರಿ. 160 ಏನಾರ 126 ಕಳೆದ್ನಪ್ಪ ಅಂತಂದ್ರ ನೋಡ್ರಿ, 10ರಾಗ 6 ಕಳೆದ್ರೆ ಎಷ್ಟು 4, 6ರಾಗ 3 ಕಳೆದ್ರ 3, 0 0 ಒಂದ್ರಾಗ 1 ಕಳೆದ್ 0, 34. ಸೊ ದ ರಿಮೂವ್ಡ್ ನಂಬರ್, ಆ ಒಂದು ತೆಗೆದಂತ ಸಂಖ್ಯೆ ಎಷ್ಟಾಗಿರ್ತೈತಿ, 34 ಆಗಿರ್ತೈತಿ. ಇಲ್ಲಿ ಆಪ್ಷನ್ ಸಿ ಏನೈತಿ ನೋಡ್ರಿ, ಇಲ್ಲಿ 34 ಐತಿ. ಸರಿಯಾದ ಉತ್ತರ ಏನ್ರಿ, 34. ಸೊ ಇವ ಸಿಂಪಲ್ ಮ್ಯಾಥ್ಸ್ ಕ್ವಶನ್ ಆಗಿರ್ತಾವ. ಇನ್ನು ಬೇಸಿಕ್ ಕ್ವಶನ್ಸ್ ಇರ್ತಾವ, ಅದನ್ನ ಬೇಕಂದ್ರೆ ನೆಕ್ಸ್ಟ್ ಕ್ಲಾಸ್ ಒಳಗಡೆ ಡಿಸ್ಕಸ್ ಮಾಡೋಣ. ಸೊ ಒಂದಿಷ್ಟು ಇಂಗ್ಲಿಷ್ ಕ್ವಶನ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಮ್ಯಾಥ್ಸ್ ಮಾಡ್ಕೊಂತ ಹೋದ್ರೆ ಬೋರ್ ಆಗ್ತೈತಲ್ಲ, ಸ್ವಲ್ಪ ಚೇಂಜಸ್ ಇರ್ಲಿ ನಿಮ್ಗ. ಇಂಗ್ಲಿಷ್ ನೋಡ್ರಿ, ಈಗ ಸಿನೋನಿಮ್ಸ್ ಇರ್ತಾವ. ಸಿನೋನಿಮ್ಸ್, ಚೂಸ್ ದ ಸಿನೋನಿಮ್ ಆಫ್ ರೆಲ್ಯುಕ್ಟೆಂಟ್. ಇಂಗ್ಲಿಷ್ ಒಳಗಡೆ ನೀವು ಎಷ್ಟಾದ್ರೂ ಸಿನೋನಿಮ್ಸ್ ಹೋದ್ರಿ, ಆಂಟೋನಿಮ್ಸ್ ಹೋದ್ರಿ, ಆದ್ರೆ ಕ್ವಶನ್ ಒಳಗಡೆ ನೀವು ಓದದೇ ಇರೋದನ್ನ ಬಂದಿರ್ತಾವ. ಸೊ ನೀವ್ ಏನ್ ಮಾಡ್ಬೇಕು, ಆ ಕೊಟ್ಟಂತ ಆಪ್ಷನ್ ಒಳಗಡೆ ಏನ್ ಮಾಡ್ಬೇಕು ಅಂದ್ರೆ ಎಲಿಮಿನೇಟ್ ಮಾಡ್ಕೊಂತ ಹೋಗ್ಬೇಕು. ಯಾವ್ದ ಸರಿ ಆಗ್ತೈತಿ ನಿಮಗೆ ಲಾಸ್ಟಿಗೆ ಒಂದ್ ಸಿಗ್ತೈತಿ. ಈಗ ನೋಡ್ರಿ, ಆಪ್ಷನ್ ಓದ್ಕೊಂತ ಹೋಗ್ರಿ ನೀವು. ನನಗೆ ರೆಲ್ಯುಕ್ಟೆಂಟ್ ಇದ್ರ ಮೀನಿಂಗ್ ಗೊತ್ತಿಲ್ಲ ಅಂತ ತಿಳ್ಕೊರಿ. ಸೊ ನನಗೆ ಏನ್ ಇರ್ತೈತಿ ಅಂದ್ರೆ ನಾನು ಅದಕ್ಕೆ ಆನ್ಸರ್ ಮಾಡ್ಬೇಕು ಇಂಗ್ಲಿಷ್. ಅಂದ್ರೆ ಸ್ಕೋರಿಂಗ್ ಸಬ್ಜೆಕ್ಟ್ ಅಪ್ಪ ಇಂಗ್ಲಿಷ್, ಅದ್ ಬಿಡಕ್ಕಾಗಂಗಿಲ್ಲ. ಹಾಗಾಗಿ ನಾ ಏನ್ ಮಾಡ್ತೇನಿ, ಆಪ್ಷನ್ಗಳನ್ನ ಓದ್ತೇನಿ. ಆಪ್ಷನ್ ಓದಿ ಏನ್ ಮಾಡ್ತೇನಿ, ಇದ್ರಾಗ
ನನಗೆ ಎಲಿಮಿನೇಟ್ ಮಾಡ್ಕೊಂತ ಹೋಗ್ತಾನೆ. ಒಂದು ವಿಲ್ಲಿಂಗ್ ಅಂತೈತಿ, ಈಗರ್ ಅಂತೈತಿ, ಅನ್ವಿಲ್ಲಿಂಗ್ ಅಂತೈತಿ, ಹ್ಯಾಪಿ ಅಂತೈತಿ. ಹೆಂಗ್ ಆಪ್ಷನ್ ಕೊಟ್ಟಿರ್ತಾನ ಅಂತಂದ್ರ 3 ಆಪ್ಷನ್ ರಿಲೆವೆಂಟ್ ಇರ್ತಾವ, ಅಂದ್ರ ಒಂದಕ್ಕೊಂದು ಸಂಬಂಧಪಟ್ಟಂಗ ಇರ್ತಾವ. ಒಂದ್ ಆಪ್ಷನ್ ಮಾತ್ರ ಏನಾಗಿರ್ತೈತಿ ಅದಕ್ ಸಂಬಂಧ ಇರಂಗಿಲ್ಲ, ಅದು ಗುಂಪಿಗೆ ಸೇರದ ಪದ ಅಂತ ಅನ್ನೋ ತರ ಇರ್ತೈತಿ. ಹಂಗಾಗಿ ನಾವು ಅದ ಸರಿಯಾದ ಉತ್ತರ ಅಂತ ತಿಳ್ಕೊತೀವಿ. ಈಗ ನೋಡ್ರಿ, ವಿಲ್ಲಿಂಗ್, ಈಗರ್, ಅನ್ವಿಲ್ಲಿಂಗ್, ಹ್ಯಾಪಿ. ಈ ಹ್ಯಾಪಿ, ಈಗರ್, ವಿಲ್ಲಿಂಗ್ ಒಂದೇ ತರ ಕಾಣಿಸತ್ತ ನನಗೆ. ಇದು ಅನ್ವಿಲ್ಲಿಂಗ್ ಮಾತ್ರ ಬೇರೆ ತರ ಕಾಣಿಸತೈತಿ. ಯಾಕಂತಂದ್ರ ವಿಲ್ಲಿಂಗ್ ಇದ್ ಅಪೋಸಿಟ್ ಅನ್ವಿಲ್ಲಿಂಗ್, ಹೌದಾ? ನನಗ ಅದು ಗೊತ್ತೈತಿ. ಆದ್ರೆ ಈಗರ್ ಅನ್ನು ಏನಾಗ್ತೈತಿ, ಇದಕ್ಕ ಸಂಬಂಧ ಪಡ್ತೈತಿ. ಯಾವ್ದು ವಿಲ್ಲಿಂಗ್. ಹ್ಯಾಪಿ ಅಂತ ಅಂದ್ರೂ ಇದಕ್ಕ ಸಂಬಂಧ ಪಡ್ತೈತಿ. ಹಂಗಾಗಿ ಸೊ ರಿಲಕ್ಟೆಂಟ್ ಗೆ ನಂಗೆ ಮೀನಿಂಗ್ ಗೊತ್ತಿಲ್ಲ, ಬಟ್ ಸರಿಯಾದ ಆಪ್ಷನ್ ಗೊತ್ತಾಗತೈತಿ ಯಾವ್ದು, ಅನ್ವಿಲ್ಲಿಂಗ್ ಅಂತ ಹೇಳಿ. ಹೌದಾ? ಹಿಂಗಾದ್ರೂ ಮಾಡ್ಬೋದಾ? ಸೊ ನೀವು ಈ ತರ ಆದ್ರೂ ಟೆಕ್ನಿಕ್ ಯೂಸ್ ಮಾಡ್ರಿ, ಇಂಗ್ಲಿಷ್ ಒಳಗಡೆ ವರ್ಕೌಟ್ ಆಗ್ತಿರ್ತೈತಿ. ಸೊ ಇದಕ್ ಸರಿಯಾದ ಉತ್ತರ ಯಾವ್ದಾಗ್ತೈತಿ? ಡೆಫಿನೆಟ್ ಆಗಿ ಅನ್ವಿಲ್ಲಿಂಗ್, ಇಟ್ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಆಂಟೋನಿಮ್ ಆಫ್ ಕಂಡಿಡಿಬೇಕು. ಚೂಸ್ ದ ಆಂಟೋನಿಮ್ ಆಫ್ ಎಕ್ಸ್ಪಾಂಡ್. ಎಕ್ಸ್ಪಾಂಡ್ ಇದ್ದ ಆಂಟೋನಿಮ್ ಕಂಡಿಡ್ಬೇಕು. ಅಂದ್ರೆ ಅಪೋಸಿಟ್ ವರ್ಡ್ ಬರ್ಬೇಕು ಎಕ್ಸ್ಪಾಂಡ್ ಇದ್. ಈಗ ಆಪ್ಷನ್ ಹೋದ್ರಿ, ಇನ್ಕ್ರೀಸ್, ಸ್ಟ್ರೆಚ್, ಕಾಂಟ್ರಾಕ್ಟ್, ಗ್ರೋ. ಗ್ರೋ ಅಂತಂದ್ರೂ ಬೆಳೆಯೋದು, ಇನ್ಕ್ರೀಸ್ ಅಂದ್ರೂ ಜಾಸ್ತಿ ಆಗೋದು, ಸ್ಟ್ರೆಚ್ ಅಂತಂದ್ರೆ ಸ್ಟ್ರೆಚ್ ಅಂದ್ರೆ ಏನ್ ಮಾಡೋದು, ಇದನ್ನ ಜಾಸ್ತಿ ಮಾಡೋದು. ಸೊ ನನಗೀಗ ಆಪ್ಷನ್ ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ಅಂದ್ರೆ ಅಷ್ಟೇ ಏನಾಗ್ಬೇಕಿದೆ, ಸ್ವಲ್ಪ ಕಂಪ್ರೆಸ್ ಆಗಿ ಇದರ ಗುಂಪಿಗೆ ಸೇರಿದ ಪದ ತರ ನನಗೆ ಯಾವ್ದು ಅನ್ಸತೈತಿ? ಸಿ ಅನ್ಸತೈತಿ. ಹಂಗಾಗಿ ಸರಿಯಾದ ಉತ್ತರ ಯಾವ್ದು ಆಗ್ತೈತಪ್ಪ ಅಂತಂದ್ರೆ ಸಿ ಆಗ್ತೈತಿ. ಈಗ ನೋಡ್ರಿ, ಸಿಂಪಲ್ ಆಗಿ ಎಲಿಮಿನೇಟ್ ಮಾಡ್ಕೊಂತ ಹೋದ್ನಿ, ನನಗೆ ಎಷ್ಟು ಸರಳ ಆತ್ ನೋಡ್ರಿ. ಎಕ್ಸ್ಪಾಂಡ್ ನಂಗೆ ಮೀನಿಂಗ್ ಗೊತ್ತಿಲ್ಲ ಅಂತ ತಿಳ್ಕೊರಿ, ಅದ್ರ ನಾನು ಆನ್ಸರ್ ಟಿಕ್ ಮಾಡತ್ತೇನೆ. ಹೆಂಗ? ಅದ್ರ ಆಪ್ಷನ್ ಎಲಿಮಿನೇಟ್ ಮಾಡ್ಕೊಂತ ಹೋದ್ರೆ ಸಿಂಪಲ್ ಆಗಿ ನೀವು ಏನ್ ಮಾಡ್ಬೋದು, ಸರಿಯಾದ ಉತ್ತರನ ಟಿಕ್ ಮಾಡ್ಬೋದು. ಈಗ ನೆಕ್ಸ್ಟ್ ನೋಡ್ರಿ, ಫೈಂಡ್ ಎರರ್ ಅಂತ ಹೇಳಿದಾನೆ. ಈಚ್ ಆಫ್ ದ ಬಾಯ್ಸ್ ಹ್ಯಾವ್ ಡನ್ ದೇರ್ ವರ್ಕ್ ಅಂತ ಹೇಳಿದಾನೆ. ಈಚ್ ಆಫ್ ದ ಬಾಯ್ಸ್, ನಿಮಗೆ ಇಂಗ್ಲಿಷ್ ನಾಗ ಒಂದ್ಸಲ ಬಿಟ್ಟು 2 ಸಲ ಓದ್ರಿ ಸೆಂಟೆನ್ಸ್, ಗೊತ್ತಾಗೇ ಆಗ್ತೈತಿ ಏನ್ ಎರರ್ ಐತಿ ಅಂತ ಹೇಳಿ. ಎರರ್ ಗೊತ್ತಾಗತ್ತಿಲ್ಲ ಅಂತ ಬಿಟ್ಟು ಬರಕ್ ಹೋಗ್ಬೇಡ್ರಿ. ಇಂಗ್ಲಿಷ್ ಸಿಂಪಲ್ ಐತಿ, ಅರ್ಥ ಮಾಡ್ಕೊಡ್ರಿ. ನೀವು ಎಕ್ಸಾಮ್ ಒಳಗಡೆ ಇಟ್ ಇಸ್ ಅ ಸ್ಕೋರಿಂಗ್ ಸಬ್ಜೆಕ್ಟ್. ಚಲೋ ತಂಗೆ ಓದ್ಕೊಂತ ಹೋದ್ರೆ ಆರಾಮ್ಸೆ ಇಂಗ್ಲಿಷ್ ನಾಗ ಸ್ಕೋರ್ ಮಾಡ್ಬೋದು ನೀವ. ಹೌದಾ? ಈಚ್ ಆಫ್ ದ ಬಾಯ್ಸ್ ಹ್ಯಾವ್ ಡನ್ ದೇರ್ ವರ್ಕ್ ಅಂತ ಹೇಳಿ. ಈಚ್ ಬಾಯ್ಸ್ ಹ್ಯಾವ್ ದೇರ್, ಇದ್ರಾಗ ಯಾವ್ದು ಎರರ್ ಐತಿ ಅಂತ ಹೇಳಿ. ಇದು ಯಾವ ಇದ್ರಾಗ ಐತಿ? ಪಾಸ್ಟ್ ಟೆನ್ಸ್ ಒಳಗಡೆ. ನನಗೆ ಯಾಕ ಡನ್ ದೇರ್ ವರ್ಕ್ ಅಂತಂದ್ರ ಒಂದ್ ಸ್ವಲ್ಪ ಆಗ್ ಹೋಗಿತ್ ಅನ್ಸತೈತಿ. ಪಾಸ್ಟ್ ಇತ್ತಂದ್ರೆ ಹ್ಯಾವ್ ಬಳಸಂಗಿಲ್ಲ, ನಾವ್ ಇಲ್ಲಿ ಏನ್ ಬಳಸ್ತೇವಿ? ಹ್ಯಾಸ್ ಅಂತ ಬಳಸ್ತೇವಿ. ಸೊ ಎರರ್ ಎಲ್ಲಿ ಕಾಣಿಸತೈತಿ ನನಗೆ? ಹ್ಯಾವ್ ಅಂತೇಳಿ ಕಾಣಿಸತೈತಿ. ಇಲ್ಲಿ ಹ್ಯಾವ್ ಬದ್ಲಿ ಏನ್ ಆಗ್ಬೇಕಾಗಿತ್ತು? ಹ್ಯಾಸ್ ಆಗ್ಬೇಕು. ಇಟ್ ಶುಡ್ ಬಿ ಹ್ಯಾಸ್ ಆಗಿರ್ಬೇಕಿತ್ತು. ಸೊ ಎರರ್ ಯಾವ್ದ್ರಾಗ ಐತಿ? ಹ್ಯಾವ್ ಒಳಗಡೆ ಐತಿ. ಸರಿಯಾದ ಉತ್ತರ ಯಾವ್ದು ಇದಕ್ಕ? ಹ್ಯಾವ್, ಇಟ್ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಶಿ ಇನ್ಸಿಸ್ಟೆಡ್ ಡ್ಯಾಶ್ ಗೋಯಿಂಗ್ ದೇರ್. ಶಿ ಇನ್ಸ್ಟೆಡ್ ಅಂದ್ರೆ ಆಪ್ಷನ್ ಈಗ ಒಂದೊಂದು ಹಾಕೊಂತ ಹೋಗ್ರಿ. ಈಗ ಏನೈತಿ? ಏನೈತಿ? ಇನ್ಸಿಸ್ಟೆಡ್ ಇನ್ ಗೋಯಿಂಗ್ ದೇರ್ ಸರಿ ಆಗ್ತೈತಿ? ನೋ. ಶಿ ಇನ್ಸಿಸ್ಟೆಡ್ ಆನ್ ಗೋಯಿಂಗ್ ದೇರ್ ಆಗ್ತೈತಿ? ಶಿ ಇನ್ಸಿಸ್ಟೆಡ್ ಆಟ್ ಗೋಯಿಂಗ್ ದೇರ್ ಆಗ್ತೈತಿ? ಅಥವಾ ಶಿ ಇನ್ಸಿಸ್ಟೆಡ್ ಫಾರ್ ಗೋಯಿಂಗ್ ದೇರ್? ಯಾವ್ದು ಪ್ರೊನೌನ್ಸಿಯೇಷನ್ ಕರೆಕ್ಟ್ ಅನ್ಸತೈತಿ ನಿಮಗ? ನನಗಂತೂ ಆನ್ ಅಂತ ಅನ್ಸತೈತಿ. ಸೊ ಇದಕ್ ಸರಿಯಾದ ಉತ್ತರ ಆನ್ ಆಗ್ತೈತಿ. ಹಿಂಗ್ ಪ್ರೊನೌನ್ಸ್ ಮಾಡ್ಕೊಂತ ಒಂದು ಟಿಕ್ ಮಾಡ್ಬೋದು. ಆನ್, ಶಿ ಇನ್ಸಿಸ್ಟೆಡ್ ಆನ್ ಗೋಯಿಂಗ್ ದೇರ್, ಇಟ್ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ ಏನ್ ಮಾಡಿ ಸೆಂಟೆನ್ಸ್ ಇಂಪ್ರೂವ್ಮೆಂಟ್ ಮಾಡ್ಬೇಕಾ? ಹಿ ಈಸ್ ಸೀನಿಯರ್ ದ್ಯಾನ್ ಮೀ. ಹಿ ಈಸ್ ಸೀನಿಯರ್ ದ್ಯಾನ್ ಮೀ ಅಂತ ಆಗಂಗಿಲ್ಲ. ಅದ್ ನೋಡೋಣ, ಸೀನಿಯರ್ ಟು ಮೀ, ಸೀನಿಯರ್ ಫ್ರಮ್ ಮೀ, ಸೀನಿಯರ್ ಓವರ್ ಮೀ, ನೋ ಇಂಪ್ರೂವ್ಮೆಂಟ್ಸ್ ಅಂತ ಐತಿ. ಸೀನಿಯರ್ ಓವರ್ ಮೀ ನೋ ಆಗಂಗಿಲ್ಲ, ಸೀನಿಯರ್ ಓವರ್ ಮೀ ಆಗಂಗಿಲ್ಲ, ಸೀನಿಯರ್ ಫ್ರಮ್ ಮೀನು ಆಗಂಗಿಲ್ಲ. ಹಿ ಈಸ್ ಸೀನಿಯರ್ ಟು ಮೀ ಆಗ್ತೈತಿ. ದ್ಯಾನ್ ಮೀನು ಇಟ್ ಇಸ್ ಅ ರಾಂಗ್ ಸೆಂಟೆನ್ಸ್. ದ್ಯಾನ್ ಮೀ ಬಂದಿದ್ದು ರಾಂಗ್. ಹಿ ಈಸ್ ಸೀನಿಯರ್ ಟು ಮೀ ಅಂತ ಆಗ್ಬೇಕ. ಸೊ ಸರಿಯಾದ ಉತ್ತರ ಯಾವ್ದಾಗ್ತೈತಿ ಇದಕ್ಕ? ಎ ಆಗ್ತೈತಿ. ಹಿ ಈಸ್ ಅ ಸೀನಿಯರ್ ಟು ಮೀ ಆಗ್ಬೇಕು. ನೆಕ್ಸ್ಟ್ ನೋಡ್ರಿ, ಫಿಲ್ ಇನ್ ದ ಬ್ಲಾಂಕ್ಸ್ ಐತಿ. ಹಿ ಈಸ್ ಗುಡ್ ಡ್ಯಾಶ್ ಮ್ಯಾಥಮೆಟಿಕ್ಸ್ ಅಂತ ಐತಿ. ಹಿ ಈಸ್ ಗುಡ್ ಇನ್ ಮ್ಯಾಥಮೆಟಿಕ್ಸ್, he is good on mathematics, he is good at mathematics, he is good for mathematics. ಸೊ ಸರಿಯಾದ ಉತ್ತರ ನಾನು ಈಗ ನೋಡ್ರಿ, ಇನ್ ಮ್ಯಾಥಮೆಟಿಕ್ಸ್ ಆಗಂಗಿಲ್ಲ. ಇನ್ ಅಂತಂದ್ರೆ ಅದ್ರ ಒಳಗಡೆ ಅಂತ ಏನ ಮೀನಿಂಗ್ ಬರ್ತೈತಿ. ಇನ್ ಮ್ಯಾಥಮೆಟಿಕ್ಸ್ ಆಗಂಗಿಲ್ಲ. ಆನ್ ಮ್ಯಾಥಮೆಟಿಕ್ಸ್, ಆನ್ ಮ್ಯಾಥಮೆಟಿಕ್ಸ್ ಅದ್ರ ಮೇಲೆ ಮ್ಯಾಥಮೆಟಿಕ್ಸ್ ಅದಾಗಂಗಿಲ್ಲ. ಹಿ ಇಸ್ ಗುಡ್ ಆಟ್ ಮ್ಯಾಥಮೆಟಿಕ್ಸ್. ಸರಿಯಾದ ಉತ್ತರ ಏನ್ ಬರ್ಬೇಕು? ಇಲ್ಲಿ ಆಟ್ ಅಂತ ಬರ್ಬೇಕು. ಇಲ್ಲಿ ಏನ್ ಬರ್ಬೇಕು? ಆಟ್ ಬರ್ಬೇಕು. ಸೊ ರೈಟ್ ಆನ್ಸರ್ ಏನಾಗ್ತೈತಿ? ಸಿ ಆಗ್ತೈತಿ. ಆಟ್, ಇಟ್ ಈಸ್ ಅ ರೈಟ್ ಆನ್ಸರ್. ನೆಕ್ಸ್ಟ್ 7th ಕ್ವಶನ್ ಏನೈತಿ? ಫೈಂಡ್ ದ ಎರರ್ ಅಂತ ಐತಿ. ಫೈಂಡ್ ದ ಎರರ್. ಶಿ ಡಿಡ್ ನಾಟ್ ನ್ಯೂ ದ ಆನ್ಸರ್. ಶಿ ಡಿಡ್ ನಾಟ್ ನ್ಯೂ ದ ಆನ್ಸರ್. ಇದು ನನಗೆ ಯಾಕ ಪ್ರೆಸೆಂಟ್ ಆಗತ್ತೆ ಅನ್ಸತೈತಿ, ಪಾಸ್ಟ್ ಇಲ್ಲ. ಶಿ ಡಿಡ್ ನಾಟ್ ನ್ಯೂ ದ ಆನ್ಸರ್ ಆಗಂಗಿಲ್ಲ. ಶಿ ಆಗ್ತೈತೆ, ಡಿಡ್ ನಾಟ್ ಆಗ್ತೈತೆ, ನ್ಯೂ ಆಗ್ತೈತೆ, ದ ಆನ್ಸರ್ ಆಗ್ತೈತೆ. ನ್ಯೂ ಒನ್ ಆಡ್ ಕಾನ್ಸಕ್ ಕುಂತೈತಿ. ಇದ್ರಾಗ ಎರರ್ ಯಾವ್ದು ಬರ್ತೈತಿ? ನ್ಯೂ ಆಗ್ತೈತಿ. ಸಿ, ಇಟ್ ಈಸ್
ರೈಟ್ ಆನ್ಸರ್. ಅಲ್ಲಿ ನೀವು ಬದ್ರೆ ಏನಾಗ್ಬೇಕಾಗ ಶಿ ಡಿಡ್ ನಾಟ್ ನೋ ದ ಆನ್ಸರ್. ಶಿ ಡಿಡ್ ನಾಟ್ ನೋ ದ ಆನ್ಸರ್ ಆಗ್ಬೇಕು. ಪ್ರೆಸೆಂಟ್ ಅಲ್ಲ ಅದು, ಹೌದಾ? ನೀವು ಹಾಕಿದ್ರೆ ಏನಾಗ್ತೈತಿ? ರಾಂಗ್ ಆಗ್ತೈತಿ. ಎರರ್ ಎಲ್ಲಿ ಬರ್ತೈತಿ? ನೀವು ಬರ್ತೈತಿ. ಸೊ ಸರಿಯಾದ ಉತ್ತರ ಇದಕ್ಕೆ ನೀವು ಆಗ್ತೈತಿ. ನೀವು ಕ್ಲಿಕ್ ಮಾಡ್ರಿ. ನೆಕ್ಸ್ಟ್ ನೋಡ್ರಿ, ಆಂಟೋನಿಮ್. ಚೂಸ್ ದ ಆಂಟೋನಿಮ್ ಆಫ್ ಸ್ಕ್ಯಾರ್ಸ್ ಅಂತೈತಿ. ರೇರ್, ಪ್ಲೆಂಟಿ, ಫ್ಯೂ, ಲಿಮಿಟೆಡ್. ಆಂಟೋನಿಮ್ ಸಿನೋನಿಮ್ಸ್ ಬಂದ್ರೆ ಸಿಂಪಲ್ ಆಗಿ ನೀವ್ ಏನು ಮಾಡಕ್ ಹೋಗ್ಬೇಡ್ರಿ. ಏನ್ ಮಾಡ್ರಿ? ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ಕೊಂಡ್ಬಿಟ್ರಿ. ಈಗ ರೇರ್, ರೇರ್ ಅಂದ್ರನು ಎಲ್ಲೋ ಒಂದ್ ಕಡೆ ಸಿಗ್ತಾ ಸ್ವಲ್ಪ ಸ್ವಲ್ಪ ಜನ ಅಂತಂದ. ಫ್ಯೂ ಅಂದ್ರೂ ಸ್ವಲ್ಪ ಅಂದಂಗ. ಲಿಮಿಟೆಡ್ ಅಂದ್ರೂ ಸ್ವಲ್ಪನ. ಪ್ಲೆಂಟಿ ಅಂದ್ರನ ಬಾಳ. ನೋಡ್ರಿ ಇದೊಂದು ಸೆಂಟೆನ್ಸ್ ಏನೈತಿ, ಇದೊಂದು ಆಪ್ಷನ್ ಏನೈತಿ, ಗುಂಪಿಗೆ ಸೇರ್ದಂಗ ಐತಿ. ಸೊ ಸ್ಕ್ಯಾರ್ಸ್ ಇದ್ದ ಆಂಟೋನಿಮ್ ಏನಾಗ್ತೈತಿ? ಪ್ಲೆಂಟಿ ಆಗ್ತೈತಿ. ಪ್ಲೆಂಟಿ ಇಟ್ ಈಸ್ ಅ ರೈಟ್ ಆನ್ಸರ್. ಕಣ್ಣು ಮುಚ್ಕೊಂಡ್ ಹಾಕ್ಬರ್ರಿ ಇಂಥವೆಲ್ಲ ಇದ್ದಾವ, ಹೌದಾ? ಸಿನೋನಿಮ್ ಬಂತ್ ನೋಡ್ರಿ. ಮತ್ತೆ ಚೂಸ್ ದ ಸಿನೋನಿಮ್ ಆಫ್ ಮೆಟಿಕ್ಯುಲಸ್ ಅಂತ ಐತಿ. ಮೆಟಿಕ್ಯುಲಸ್ ಇದ್ದ ಸಿನೋನಿಮ್ ಬರಿಬೇಕು. ಆಪ್ಷನ್ ಹೋದ್ರಿ. ಕೇರ್ಲೆಸ್, ಕೇರ್ಫುಲ್, ಲೇಜಿ, ರಫ್. ಕೇರ್ಲೆಸ್ ಐತಿ, ಕೇರ್ಫುಲ್ ಐತಿ. ಹಿಂಗಿದ್ದಾಗ ಇವೆರಡರಾಗ ಒಂದಾಗಿರ್ಬೇಕು, ಹೌದಾ? ಕೇರ್ಲೆಸ್ಸಿಗಿ ಕಾಂಪಿಟೇಷನ್ ಕೊಡೋದು ಲೇಜಿ, ರಫ್. ಇವ್ ಮೂರು ಒಂದೇ ತರ ಕಾಣ್ಸಕ್ ಕುಂತಾವ. ಈ ಕೇರ್ಫುಲ್ ಅನ್ನೋದನ್ನ ಒಂದೇನ ಗುಂಪಿಗೆ ಸೇರ್ದಂಗ್ ಕಾಣ್ಸತೈತಿ. ಸೊ ಸರಿಯಾದ ಉತ್ತರ ಏನಾಗ್ತೈತಿ? ಕೇರ್ಫುಲ್ ಆಗ್ತೈತಿ. ಸೊ ರೈಟ್ ಆನ್ಸರ್. ಮೆಟಿಕ್ಯುಲಸ್ ಸಿನೋನಿಮ್ ಏನು? ಕೇರ್ಫುಲ್. ನೆಕ್ಸ್ಟ್, ಫಿಲ್ ಇನ್ ದ ಬ್ಲಾಂಕ್ಸ್. He is afraid dash dogs. Afraid of dogs. ಸಿಂಪಲ್ ಕ್ವಶನ್ ಐತ್ ನೋಡ್ರಿ. ಇಂಥವ್ ಎಷ್ಟು ಈಸಿ ಕ್ವಶನ್ ಕೇಳ್ತಿರ್ತಾನೆ ನೋಡ್ರಿ ಅದೊಂದ್ಸಲ. He is afraid from dogs. No. He is afraid with dogs. No. He is afraid by dogs ಆಗಂಗಿಲ್ಲ. He is afraid of dogs ಆಗ್ತೈತಿ. ಸೊ ರೈಟ್ ಆನ್ಸರ್ ಏನು? ಆಫ್ ಆಗ್ತೈತಿ. ಸೊ ಹಾ, ದಿಸ್ ವಿಲ್ ದ ಎಂಡ್ ಆಫ್ ದ ಕ್ಲಾಸ್. ಇಷ್ಟ. ಈಗ ಮ್ಯಾಥ್ಸ್ ಮತ್ತೆ ಇಂಗ್ಲಿಷ್ ಡಿಸ್ಕಷನ್ ಮಾಡಿದ್ವಿ. ಸೊ ಹೆಂಗ್ ಅನಿಸ್ತ ಕ್ಲಾಸ್ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಸೊ ದಟ್ ನನಗ್ ನೆಕ್ಸ್ಟ್ ಇನ್ನ ವಿಡಿಯೋಸ್ ಮಾಡಕ್ ಹೆಲ್ಪ್ ಆಗ್ತೈತಿ. ಆಮೇಲೆ ನೀವು ಯಾವ್ಯಾವ ಎಕ್ಸಾಮ್ಸ್ ಪ್ರಿಪೇರ್ ಆಗತ್ತೀರ ಅನ್ನೋದನ್ನು ಕಮೆಂಟ್ ಮಾಡ್ರಿ. ಆಮೇಲೆ ನಿಮಗೆ ಡಿಫಿಕಲ್ಟೀಸ್ ಏನಾಗ್ತಿರ್ತೈತೆ, ನಿಮಗೆ ಮ್ಯಾಥ್ಸ್ ಡಿಫಿಕಲ್ಟ್ ಆಗತೈತೆ ಅಥವಾ ಇಂಗ್ಲಿಷ್ ಒಳಗಡೆ ಡಿಫಿಕಲ್ಟಿ ಆಗತೈತೆ, ನಿನಗೆ GK GS ಡಿಫಿಕಲ್ಟ್ ಆಗತೈತೆ, ನಿಮ್ಮ ಡಿಫಿಕಲ್ಟ್ ಸಬ್ಜೆಕ್ಟ್ ಯಾವ್ದು ಅನ್ನೋದನ್ನು ನಂಗೆ ಕಮೆಂಟ್ ಮಾಡ್ರಿ. ಸೊ ನನಗೆ ಅದಕ್ಕೆ ಫೋಕಸ್ ಮಾಡಿ ಕ್ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗ್ತೈತಿ. ಆಮೇಲೆ ಕ್ಲಾಸ್ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನು ಮರ್ಯಾಕ್ ಹೋಗ್ಬೇಡ್ರಿ. ಇಲ್ಲಿವರೆಗೂ ನನ್ನ ಕ್ಲಾಸ್ ಅನ್ನ ವೀಕ್ಷಣೆ ಮಾಡಿದಂತ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.